ಶಂಕರ್ ಗೌಡ್ರೆ, ಉತ್ತರ ಕನ್ನಡ ಅದರಲ್ಲೂ ಅಂಕೋಲಾ ಭಾಗದಲ್ಲಿ ಈಗ ತುಂಬಾ ಮಳೆ ಬರ್ತಾ ಇದೆ, ತುಂಬಾ ಮಳೆಯಿಂದ ತುಂಬಾ ಅವಾಂತರ ಆಗಿದಂತ ಸುದ್ದಿ ಬರ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ? ಈಗ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ಈಗಾಗಲೇ ನಾವು ಮಧ್ಯಾಹ್ನ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂತೇಳಿ ನಾವು ಪ್ರತಿಯೊಬ್ಬರು ಮನೇಲೇ ಇದ್ದಾರೆ, ಸಾಮಾನ್ಯ ರೈತರು. ಓಕೆ ಓಕೆ ಓಕೆ. ಆದ್ದರಿಂದ ಈ ನಮ್ಮ ಅಡ್ಲೂರು, ಅಗಸೂರು, ಅಂಕೋಲಾ ತಾಲೂಕಿನ ಗ್ರಾಮದ ಹಳ್ಳಿ ಓಕೆ. ಈಗ 2 ಗಂಟೆಯಿಂದ ಒಂದು ಇಲ್ಲಿ ತನಕ ಒಂದು ಅರ್ಧ ಗಂಟೆ, ಅರ್ಧ ಗಂಟೆ ಅಲ್ಲ, ಒಂದೂವರೆ ತಾಸು ಮಳೆ ಬಿತ್ತೀಗ. ಓಕೆ. ಸಾಮಾನ್ಯ ಸಿಕ್ಕಾಪಟ್ಟೆ ನೀರು ಬಂದ್ಬಿಡ್ತು ಸರ್. ಅಂದ್ರೆ ಕಾಲುವೆ ತುಂಬಿ ಹರಿತಾ ಇದೆ. ಅಂದ್ರೆ ಹಳ್ಳದಲ್ಲಿ ಹೋಗುವಂಥದ್ದು. ಓಕೆ ಓಕೆ ಓಕೆ. ಸಾಮಾನ್ಯ ಹಳ್ಳನೇ, ಸಣ್ಣ ಕಾಲುವೆ. ನಮ್ ಕಡೆ ಮಾತಿದೆ, ಮಳೆ ಜೋರ್ ಬಂತಂದ್ರೆ ಹಳ್ಳ ಬಂತಂತ ಕೇಳ್ತೇವೆ, ಆ ತರ. ಹೌದೌದು. ಹಳ್ಳ ಬಂದಿದೆ. ಹೌದು. ಈಗ ಮತ್ತೆ ಈ ಒಳ ಹಾದಿಯಲ್ಲಿ ಇರುವಂತದ್ದಕ್ಕೆಲ್ಲ ದಾಟಿ ಹೋಗ್ತಾ ಇದೆ. ನಾನು ನಿಮ್ಗೆ ವಿಡಿಯೋ ಬಿಡ್ತಾ ಇದ್ದೇನೆ ಈಗ. ಕಚರ್ಕಿ ಅಂತಾರಲ್ಲ. ಹೌದೌದು. ತುಳ್ತಾ ಇದೆ. ನಮ್ಮಲ್ಲಿ ಇಲ್ಲಿ ನಮ್ದು ಇಲ್ಲಿ ನ್ಯಾಷನಲ್ ಹೈವೇ ತರಂಗ ಹೋಟೆಲ್ ಹತ್ರ ಮನೆ ಇರೋದು. ಓಕೆ. ಆ ವಿಡಿಯೋದಲ್ಲಿ ನೀವು ನೋಡಿ ಸರ್, ರಸ್ತೆಯಲ್ಲೇ ನುಗ್ತಾ ಹೋಗ್ತೇವೆ. ಯಾಕಂದ್ರೆ ಕಾರಣ ಅಂದ್ರೆ ನ್ಯಾಷನಲ್ ಹೈವೇರು ಸರಿಯಾದ ಟ್ರೆಂಚು ಓಕೆ ಮಾಡಿಕೊಟ್ಟಿಲ್ಲ. ಅದು ಸುಮಾರು ಒಂದು 300 ಮೀಟರ್ಸ್ ಜಮೀನಲ್ಲಿ ನುಗ್ಗಿ ಹೋಗುವಂಥದ್ದೊಂದು ಇದು ಏನು ದೃಶ್ಯವನ್ನು ತಾವು ಕಾಣ್ಬೋದು. ಈಗಾಗಲೇ ನಾನು ಮಾಡಿಕೊಡ್ತೇನೆ, ವಿಡಿಯೋ ಮಾಡ್ಕೊಡ್ತೇನೆ. ಓಕೆ ಓಕೆ. ಈಗ ಅಂಕೋಲಾ ಮತ್ತು ಅಕ್ಸೂರು ಆ ಕಡೆ ಭಾಗದಲ್ಲಿ ಯಾವ ತರ ಮಳೆ ಇದೆ ಅಂತ ವರದಿ ಸಿಕ್ಕಿತ್ತಾ? ಹೌದು ಸರ್. ಈಗ ಬೀಳ್ತಾ ಇದೆ, ಅಲ್ಲೆಲ್ಲ ಆ ಭಾಗದಲ್ಲಿ ಬೀಳ್ತಾ ಇದೆ. ಈಗ ಅಕ್ಸೂರು ಗ್ರಾಮದಲ್ಲಿ ಬೀಳ್ತಾ, ಈಗ ಅಂಕೋಲಾದಲ್ಲಿ ಬೀಳ್ತಾ ಇದೆ. ಮತ್ತೆ ಈಗ ಒಂದು ವಾರದಲ್ಲಿ ಕಂಪೇರ್ ಮಾಡಿದ್ರೆ ಇದು ಇವತ್ತಿನ ಮಳೆನೇ ಜಾಸ್ತಿ ಅನ್ಸುತ್ತಲ್ವಾ ಹಾಗಾದ್ರೆ? ಹೌದು. ಅಂದ್ರೆ ಒಂದೇ ಭಾಗದಲ್ಲಿ ಈಗ ಅಂಕೋಲಾ ಒಂದು ವ್ಯಾಪ್ತಿಯಲ್ಲಿ ತಾಲೂಕಿನಲ್ಲಿ 1 ತಾಸು ಇಲ್ಲಿ ಮಳೆ ಆಯ್ತು ಅಂದ್ರೆ ಒಂದು 15-20 ಕಿಲೋಮೀಟರ್ ಆ ಕಡೆ ಮತ್ತಲ್ಲಿ ಹಿಡ್ಕೊಂಡ್ಬಿಡ್ತದೆ. ಓಕೆ ಓಕೆ ಓಕೆ. ಹಂಗ್ ಸುತ್ತ ರೌಂಡ್ ಹಾಕ್ತಾ ಇದೆ. ಓಕೆ 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 ಓಕೆ. ನೀರು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಮತ್ತೆ ಚಾಲು ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಅಲ್ಲ, ಬೆಳಿಗ್ಗೆ ನೋಡಿದಾಗ ಉತ್ತರ ಕನ್ನಡ ಈ ಹೊನ್ನಾವರ, ಭಟ್ಕಳ ಮತ್ತು ಕುಮಟಾದಲ್ಲಿ ಒಂದು ಸ್ವಲ್ಪ ಮಳೆ ತಗ್ಗಿ ವಾಹನ ಸಂಚಾರ ಎಲ್ಲ ಸುಗಮವಾಗಿದಂತ ಮಾಹಿತಿ ಇತ್ತು. ಆದ್ರೆ ಈಗ ಈ ಕಡೆ ಮತ್ಸರ ಈಗ ಮತ್ತೆ ನಮ್ಮ ಅಂಕೋಲಾ ತಾಲೂಕು. ಹೌದು, ನಮ್ಮ ಅಂಕೋಲಾ ತಾಲೂಕು ಕಡೆ ಹಿಡ್ಕೊಂಡ್ಬಿಟ್ಟಿದೆ ಈಗ. ಓಕೆ ಓಕೆ ಓಕೆ. ಅಂದ್ರೆ ಒಂದಲ್ಲ ಒಂದ್ ಕಡೆ ಈ ಶನಿಕಾಟ ಹೇಗೆ ಹಿಡ್ಕೊಳ್ತೇವೆ ನೋಡಿ, ಆ ತರ ಆಗ್ಬಿಟ್ಟಿದೆ ಈಗ. ಓಕೆ. ಹಾಗಾದ್ರೆ ಇದು ಬೆಳೆಯದೆಲ್ಲ ಪರಿಸ್ಥಿತಿ ಹೇಗಾದ್ರೆ? ಇಲ್ಲ, ಇದು ಸರ್ವನಾಶ ಆಗಿ ಹೋಗ್ತದೆ. ಇದೇ ತರ ರಾತ್ರಿನೂ ಮಳೆ ಬಿತ್ತಂದ್ರೆ. ಓಕೆ ಓಕೆ ಓಕೆ. ಈಗಾಗಲೇ ನಿಮ್ಗೆ ಬಿಟ್ಟಿದ್ದೇನೆ ಒಂದು 2 ಗದ್ದೆ, ನಮ್ಮ ಸ್ವಂತ ಗದ್ದೆದು. ಇನ್ನು ಬೇರೆದಕ್ಕೆಲ್ಲ ಹೋಗ್ಲಿಕ್ಕೆ ನಮ್ಗೆಲ್ಲ ಟೈಮೇ ಇಲ್ಲ ಇದೆ ಸರ್. ಇಲ್ಲಿ ನೀರು ಬರೋ ಸಲುವಾಗಿ ಅವ್ರ ಮನೆ ಕಾದ್ಕೊಂಡು ಇದ್ದಾರೆ, ಹೀಗಾಗಿದೆ. ಓಕೆ ಓಕೆ. ಈಗ ನಾಟಿ ಎಲ್ಲ ಮಾಡ್ಲಿಕ್ಕೆ ನಿಮ್ಗಡೆ ಬೆಳೆ ಅಂದ್ರೆ ಸ್ಟಾರ್ಟಿಂಗು ಅಂದ್ರೆ ಈಗ ಬಿತ್ತನೆ ಮಾಡಿ ನಾಟಿ ಸಲುವಾಗಿ ಸಸಿ ತಯಾರಿ ಮಾಡ್ಬೇಕಲ್ಲ. ಹೌದೌದು. ಆ ಟೈಮ್ ಬೀಜ ಬಿತ್ತನೆ ಮಾಡಿದ್ರು. ಓಕೆ. 4-5 ದಿವಸ. ಆ ಸಣ್ಣ ಬೇರೆ ಅಂತ ಹೇಳ್ತಾರೆ, ಸಣ್ಣದು 1-2 ಇಂಚು ಮೊಳಕೆ. ಹೌದು, ಚಿಕ್ಕ ಮೊಳಕೆ. ಅದೆಲ್ಲ ಹೋಗ್ಬಿಡ್ತು ಇವತ್ತು. ಓಕೆ 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 ಓಕೆ. ತುಂಬಾ ಜನ. ನಾನು ಅಕ್ಸೂರು ನಮ್ಮ 2 ಕಿಲೋಮೀಟರ್ ಸಮೀಕ್ಷೆ ಹೋಗಿದ್ದೆ ಅಲ್ಲಿ. ಓಕೆ. ಅಲ್ಲೆಲ್ಲ ತಿಳ್ಕೊಂಡಿದ್ದೇನೆ. ಎಲ್ಲ ಗದ್ದೆಯಲ್ಲಿ ನೀರು, ಇದು ಕೋಲ್ಡ್ ನೀರು, ಈ ಮಳೆದು ತಂಪು ಅಡವಿಯಿಂದ ಬಂದಂತ ತಂಪು ನೀರು ಗದ್ದೆಯಲ್ಲಿ ನಿಂತು ಬಿಟ್ರೆ ಅದು ಕೊಳ್ತೋಗ್ಬಿಡುತ್ತೆ ಸರ್. ನಾನು ಇವಾಗ ಯಾವ್ದಾದ್ರು ನೆರವು ಅಥವಾ ತಾಲೂಕಾ ಕಚೇರಿಯಿಂದ ಏನಾದ್ರು ಕರೆ ಬಂದದ್ದು, ಏನಾದ್ರು ಸಹಾಯವಾಣಿ? ನನಗಂತೂ ಬಂದಿಲ್ಲ. ನಮ್ಮ ಈ ಅಕ್ಸೂರು ಭಾಗಕ್ಕೆ ಹೋಗಿದ್ದೆ ನಾನು. ಅಕ್ಸೂರು ಭಾಗಕ್ಕೆ ಯಾರು ಬಂದಿಲ್ಲ. ಆ ಕಡೆ ಹೋಗಿರ್ಬೋದು ಹೆಚ್ಚಾಗಿ. ಯಾಕಂದ್ರೆ ಇದು ಬೆಳೆಯನ್ನು ಬಿಟ್ಟು ಈ ಜನ ಜೀವನಕ್ಕೆ ಏನಾದ್ರು ತೊಂದರೆ ಆಗಿದೆಯಲ್ಲಿ? ಅಂದ್ರೆ ಮನೆಗೆ ನುಗ್ಗುವಂತ ಪರಿಸ್ಥಿತಿ ಏನಾಗಿಲ್ಲ, ಗದ್ದೆಯಿಂದ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ ಸರ್. ಓಕೆ. ಅಂಕೋಲಾ ತಾಲೂಕಿನ ಸ್ವಲ್ಪ ಎತ್ತರ ಗುಡ್ಡ ಬೆಟ್ಟಗಳು ಇರೋದ್ರಿಂದ ಎಲ್ಲ ನೀರೆಲ್ಲ ಹೌದೌದು. ಈಗ ಕರಾವಳಿ ನಮ್ಮ ಈ ಅಂಕೋಲಾ ತಾಲೂಕಿನ ಗಂಗಾ ನದಿಯಿಂದ ಗಂಗಾವಳಿ ಬ್ರಿಡ್ಜಿನಿಂದ ಓಕೆ ಸರ್ವಸಾಮಾನ್ಯ ರಾಮನಗುಳಿ ಸುಮಾರು ಒಂದು 60-70 ಕಿಲೋಮೀಟರ್ ದೂರ. ಓಕೆ. ಆ ಭಾಗದ ಹೊಳೆ ಅಂಚು ಅಂದ್ರೆ ನದಿ ಭಾಗದಲ್ಲಿರುವಂತ ದಡದಲ್ಲಿರುವಂತವರಿಗೆ ತುಂಬಾ ಹಾನಿ ಆಗ್ಬಹುದು. ಯಾಕಂದ್ರೆ ಇದೇ ತರ ಮಳೆ ಇದ್ರೆ. ಹೌದು. ಇಲ್ಲಿ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶದವರಿಗೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ, ಅಂದ್ರೆ ಕೆಳಗಡೆ ಹೋಗ್ಬಿಡ್ತದೆ ನೀರು. ನದಿ ಮತ್ತು ಸಮುದ್ರ ಸೇರುವ ದಡದಲ್ಲೇ ಇರುವಂತ ಮನೆಯವರಿಗೆ ಸ್ವಲ್ಪ ಸಮಸ್ಯೆ, ನೀರು ಉಕ್ಕಿ ಸ್ವಲ್ಪ ಸಮಸ್ಯೆ. ಹೌದು. ಅಂದ್ರೆ ನದಿನೇ ಸೇರ್ಬೇಕು, ಎಲ್ಲ ಚಿಕ್ಕ ಪುಟ್ಟ ಹಳ್ಳ ಎಲ್ಲ ಸೇರಿ ನದಿ ಹೋಗಿ ಅಲ್ಲಿಂದ ಸಮುದ್ರ ಸೇರುವಂತ ಅದು ಸ್ವಲ್ಪ
ಹೌದೌದು, ಅಳವಿಕೋಡಿ ಅಂತ ಹೇಳ್ತಾರೆ ಅಂಕೋಲ ತಾಲೂಕಿನ ಮಂಜುಗುಣಿ. ಮಂಜುಗುಣಿ ಎಲ್ಲ ಮಂಜುಗುಣಿ ಅಳವಿಕೋಡಿಗೆ ಸೇರ್ಬಿಡುತ್ತೆ ಅದು ಹೌದು, ಅಲ್ಲಿ ನೀರು. ಮಂಜುಗುಣಿ ಆ ಕಡೆ ಗಂಗಾವಳಿ ಮತ್ತು ಮಂಜುಗುಣಿ ಗ್ರಾಮಗಳಿಗೆ ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಇರ್ಬೋದು ಸರ್, ಯಾಕಂದ್ರೆ ಅದು ಎಲ್ಲ ನೀರಲ್ಲಿ ಹೋದ್ಮೇಲೆ ಓಕೆ ಅಲ್ಲಿ ಮಂಜುಗುಣಿಯಿಂದ ಈ ಕಡೆ ಸಗಡಗೇರಿ ಬರ್ತದೆ, ಸಗಡಗೇರಿ. ಓಕೆ 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 ಓಕೆ. ಆಮೇಲೆ ಶಿರೂರು ಚಂದುಮಠ ಇಂಥ ಗ್ರಾಮ ಬರ್ತವೆ ಅಲ್ಲಿ ಈ ಕಡೆ, ಮತ್ತೆ ನಮ್ಮ ಈ ಯಲ್ಲಾಪುರ ಸೈಡ್ ಈ ಲೈನಿಗೆ ಓಕೆ. ಆ ಕಡೆಯಿಂದ ಬಂದ ಹಳ್ಳ ಇವೆಲ್ಲ ಒಟ್ಟು ಅಲ್ಲೇ ಮಂಜುಗುಣಿ ಇದನ್ನೇ ಸೇರ್ಬೇಕು, ಸಮುದ್ರ. Okay, okay. ಮಂಜುಗುಣಿ ದಾರಿಯಿಂದ ಸಮುದ್ರ ಓಕೆ. ಸೇರ್ಬೇಕು. ಜೊತೆಗೆ ಯಾವಾಗ ಮಳೆ ಬಂದ್ರು ಸ್ವಲ್ಪ ಜಾಸ್ತಿ ಮಳೆ ಬಂದ್ರೆ ಪೂಜಗಿರಿಯ ಜನವಸತಿ ಕೇಂದ್ರಗಳಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ. ಅಲ್ಲ, ಒಂದೇ ಕಡೆ ಅಂದ್ರೆ ಭಾಳ ಸಮಸ್ಯೆ ಸರ್, ಯಾಕಂದ್ರೆ ಈಗ ಅವ ಭಾಗದ ಗ್ರಾಮದಲ್ಲಿ ಎತ್ತರ ಪ್ರದೇಶ ಏನಿದೆ ನೋಡಿ, ಓಕೆ. ಅಲ್ಲಿ ಗಂಜಿ ಕೇಂದ್ರ ಮಾಡ್ಬೋದು. ಯಾಕಂದ್ರೆ ಶಾಲೆ ತಗ್ಗು ಪ್ರದೇಶದಲ್ಲಿ ಇದ್ರೆ ಆಗುದಿಲ್ಲ. ಶಾಲೆಗಳು ಮೇಲೆ ಅಂದ್ರೆ ಎತ್ತರ ಪ್ರದೇಶದಲ್ಲಿ ಇದ್ರೆ ಆ ಶಾಲೆಯಲ್ಲಿ ಮಾಡ್ಬೋದು, ಓಕೆ ಓಕೆ ಅಥವಾ ಒಂದು ದೇವಸ್ಥಾನದಲ್ಲಿ ಮಾಡ್ಬೋದು. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದು 4 ಜನ ಆ ಥರ ಮಾಡೋದಿದೆ ಇದೆ. ಆ ನೆರಾವಳಿ ಇದು ಟೈಮಲ್ಲಿ ಕಳೆದ 2 ವರ್ಷದ ಹಿಂದೆ, ಹೋದ ವರ್ಷ ಈ ಟೈಮಲ್ಲಿ. ಓಕೆ. ಇದು ನಿಮ್ಮ ಕರೆಂಟ್ ಎಲ್ಲ ಉಂಟಾ ಈಗ ಊರಲ್ಲಿ? ಕರೆಂಟ್ ಇಲ್ಲ ಸರ್, ಈಗ ಮಧ್ಯಾಹ್ನ ಬಂದಿತ್ತು, ಆಮೇಲೆ ಇದು ಮಾಡಿದ್ರೆ. ಯಾಕಂದ್ರೆ ಜೋರು ಮಳೆ ಆದ್ಮೇಲೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗುದಿಲ್ಲ, ಯಾಕೆ ಗುಡುಗು ಮಿಂಚೆಲ್ಲ ಆಗ್ತದಲ್ಲ. ಓಕೆ ಓಕೆ. ಮರ ಬೀಳೋ ಚಾನ್ಸ್ ಎಲ್ಲ ಇರುತ್ತೆ. ಮರ ಹೌದು ಇದಾಗ್ತದೆ. ಮತ್ತೆ ರಿಪೇರಿ ಇದ್ದವಾಗ ಅವರು ಅಂದ್ರೆ ರಿಪೇರಿ ಬರೋಕ್ಕಿಂತ ಹಾನಿ ಆದ ಕೂಡಲೇ ಅವ್ರು ರಿಪೇರಿ ಮಾಡಲೇಬೇಕು. ಹೌದೌದು. ಅಂದ್ರೆ ಕರೆಂಟ್ ತೆಗೆದು ಬಿಟ್ರು ಅಂತ ಹೇಳ್ಬಿಡ್ತಾರೆ ಜನ, ಅದಲ್ಲ. ಹೌದೌದು. ಅದೇ ಬೇಸಿಗೆಯಲ್ಲಿ ಯಾವುದೋ ಒಂದು ಬಿರುಗಾಳಿ ಅಥವಾ ಮಳೆ ಗಿಳೆ ಏನು ಬರುವುದಿಲ್ಲ, ಬಂದ್ರೆ ಒಂದು 60 ತಾಸು 1 ತಾಸಿನಲ್ಲಿ ಹೋಗ್ಬಿಡ್ತದೆ. ಇದು ಮಳೆಗಾಲ ಅಲ್ಲ ಸರ್. ಹೌದೌದು. ಹೌದು.